ನಿಧಾನಗತಿಯ ಮೊಬೈಲ್ ಫೋನ್ ಕಾರ್ಯಕ್ಷಮತೆಯನ್ನು ಸುಲಭವಾಗಿ ಮರುಪಡೆಯುವುದು ಹೇಗೆ ಎಂಬುದರ ಕುರಿತು ಈ ವಿಡಿಯೋ. ದಿಸ್ ವಿಡಿಯೋ ಸ್ಪಾನ್ಸರ್ಡ್ ಬೈ ಬೈಮೋಟ್ ಶಾಪಿಂಗ್ ಆ್ಯಪ್. ಬೈಮೋಟ್ ಇ ಶಾಪಿಂಗ್ ಅಪ್ಲಿಕೇಶನ್ ಈಸ್ ಒನ್ ಆಫ್ ದ ಆನ್ಲೈನ್ ಶಾಪಿಂಗ್ ಆ್ಯಪ್. ನಿಧಾನಗತಿಯ ಮೊಬೈಲ್ ವೇಗಕ್ಕೆ ಹಲವು ಕಾರಣಗಳಿವೆ. ಒಂದೋ ಸ್ಟೋರೇಜ್ ಸ್ಥಳವು ತುಂಬಿರಬಹುದು, ಅಥವಾ ಅದು ಜಂಕ್ ಫೈಲ್ಗಳಿಂದ ತುಂಬಿರಬಹುದು, ಅಥವಾ ಅದು ವೈರಸ್ ದಾಳಿಯಾಗಿರಬಹುದು. ನೆಟ್ ವೇಗವು ಕಡಿಮೆಯಾಗಿರಬಹುದು. ಇನ್ಸ್ಟಾಲ್ ಮಾಡಿದ ಅಪ್ಲಿಕೇಶನ್ಗಳ ಅಪ್ಡೇಟ್ ನೀಡದೆ ಹಳೆಯ ವರ್ಷನ್ಗಳಲ್ಲಿ ಉಪಯೋಗಿಸುವುದು ಮುಂತಾದ ಹಲವು ಕಾರಣಗಳಿಂದಾಗಿ ಮೊಬೈಲ್ ಕಾರ್ಯಾಚರಣೆಯ ವೇಗ ಗಮನಾರ್ಹವಾಗಿ ಕಡಿಮೆಯಾಗಲಿದೆ. ಮೊಬೈಲ್ ನಿಧಾನವಾಗಲು ಪ್ರಮುಖ ಕಾರಣವೆಂದರೆ ಸ್ಟೋರೇಜ್ ತುಂಬಿರುವುದು. ಇದರಲ್ಲಿ ವಾಟ್ಸಪ್ನದ್ದೇ ಬಹುದೊಡ್ಡ ಪಾತ್ರ. ನಾವು ವಾಟ್ಸಪ್ಪನ್ನು ಅನಿಯಮಿತವಾಗಿ ಬಳಸುತ್ತಿರುವುದರಿಂದ ಪ್ರತಿಯೊಬ್ಬರ ವಾಟ್ಸಪ್ನಲ್ಲೂ ಪ್ರತಿದಿನ ವಿಡಿಯೋ ಫೈಲ್ಗಳು, ಚಿತ್ರಗಳು, ಆಡಿಯೋ ಫೈಲ್ಗಳು ತುಂಬಿ ತುಳುಕುತ್ತಿರುತ್ತದೆ. ಕೇವಲ ಕೆಲವೇ ನಿಮಿಷಗಳಲ್ಲಿ ಈ ಸ್ಟೋರೇಜ್ ಸ್ಥಳ ಯಾವ ರೀತಿಯಲ್ಲಿ ಮರುಸ್ಥಾಪಿಸಬಹುದೆಂಬುದು ವಿಡಿಯೋನಲ್ಲಿ ನೋಡಬಹುದು. ಮೊದಲನೇದಾಗಿ ವಾಟ್ಸಪ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನಂತರ ಬಲಭಾಗದಲ್ಲಿ ಮೇಲ್ಗಡೆ ಕಾಣಿಸುವಂತಹ ಈ 3 ಚುಕ್ಕೆಗಳನ್ನು ಕ್ಲಿಕ್ ಮಾಡಿ. ಅದರ ನಂತರ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ. ಒಂದು ಸ್ವಲ್ಪ ಮೇಲಕ್ಕೆ ಸ್ಕ್ರೋಲ್ ಮಾಡಿದರೆ ಸ್ಟೋರೇಜ್ ಆ್ಯಂಡ್ ಡೇಟಾ ಅಂತ ಒಂದು ಆಪ್ಷನ್ ಇದೆ, ಅದರ ಮೇಲ್ಗಡೆ ಕ್ಲಿಕ್ ಮಾಡಿ. ಇದರಲ್ಲಿ ಮ್ಯಾನೇಜ್ ಸ್ಟೋರೇಜ್ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಈ ಲೈನ್ ಕಂಪ್ಲೀಟ್ ಆಗುವವರೆಗೂ ವೆಯ್ಟ್ ಮಾಡಿ. ಇವಾಗ ನೋಡಿ 9.3 GB ಅಷ್ಟು ಯೂಸ್ ಆಗಿದೆ. ಬ್ಯಾಲೆನ್ಸ್ ಇರೋದು 48 GB ಫ್ರೀ ಇದೆ. ಈ 9.3 GB ಯಾವ ರೀತಿಯಲ್ಲಿ ಕ್ಲಿಯರ್ ಮಾಡೋದು ಅನ್ನೋಂಥದ್ರ ನೋಡೋಣ. ಇಲ್ಲಿ 9.3 ಅನ್ನೋದು ನಾವು ಯೂಸ್ ಮಾಡಿರುವಂತಹ ಪ್ಲೇಸು. ಅಂದರೆ ನಮಗೆ ಬೇಕಾದಷ್ಟು ವಾಟ್ಸಪ್ ಗ್ರೂಪ್ಗಳಿವೆ, ಇಂಡಿವಿಜುವಲ್ ಕಮ್ಯುನಿಕೇಷನ್ಸ್ ಇರುತ್ತೆ, ಅದರಲ್ಲೆಲ್ಲ ಬೇಕಾದಷ್ಟು ವಿಡಿಯೋಗಳು, ಫೋಟೋಗಳು, ಆಡಿಯೋ ಫೈಲ್ಸ್ ಎಲ್ಲ ಬರ್ತಾನೆ ಇರುತ್ತೆ. ಅವೆಲ್ಲ ತುಂಬಿಕೊಂಡು ಕೊನೆಗೆ ಇಷ್ಟೊಂದು GB ತಗೊಂಡಿದೆ. ಅಂದರೆ 9.3 GB ಅಷ್ಟು ಪ್ಲೇಸ್ ಅದು ಯೂಟಿಲೈಸ್ ಮಾಡ್ಕೊಂಡಿದೆ. ಇದರಲ್ಲಿ ಯಾವ್ದು ಬೇಡವೋ ನಾವು ಚೆಕ್ ಮಾಡಿಬಿಟ್ಟು ನಾವು ಡಿಲೀಟ್ ಮಾಡ್ಕೋಬಹುದು. ಅದು ಯಾವ ರೀತಿಯಲ್ಲಿ ಅಂತ ತೋರಿಸ್ಕೊಡ್ತೀನಿ. ಒಂದು ಸ್ವಲ್ಪ ಮೇಲಕ್ಕೆ ಸ್ಕ್ರೋಲ್ ಮಾಡಿದ್ರೆ ನಮ್ಮ ಮೊಬೈಲ್ನಲ್ಲಿ ಎಷ್ಟು ವಾಟ್ಸಪ್ ಗ್ರೂಪ್ಗಳಿದೆಯೋ, ಎಷ್ಟು ವಾಟ್ಸಪ್ ಕಾಂಟ್ಯಾಕ್ಟ್ಗಳಿದೆಯೋ ಅದೆಲ್ಲ ಇಲ್ಲಿ ತೋರಿಸ್ಕೊಂಡು ಹೋಗ್ತಾ ಇರುತ್ತೆ. ಎಷ್ಟು ಪ್ಲೇಸ್ ಕನ್ಸ್ಯೂಮ್ ಆಗಿದೆ ಅನ್ನೋದು ಇಲ್ಲಿ ತೋರಿಸ್ತಾ ಇರುತ್ತೆ. ನೋಡಿ, ಇಲ್ಲಿ ಇದು ಒಂದು ಗ್ರೂಪ್, ಇದು ಕ್ಲಾಸ್ಮೇಟ್ಸ್ ಅನ್ನೋದು. ಇದರಲ್ಲಿ 1.3 GB ಅಷ್ಟು ಸ್ಟೋರೇಜ್ ಪ್ಲೇಸ್ ಕನ್ಸ್ಯೂಮ್ ಆಗಿದೆ. ಇದು ಮತ್ತೊಂದು ಗ್ರೂಪ್, ಅದರಲ್ಲಿ 865.2 MB ಅಷ್ಟು ಯೂಟಿಲೈಸ್ ಆಗಿದೆ. ಇಲ್ಲಿ GB ಅನ್ನೋದು ತುಂಬ ಜಾಸ್ತಿ ಇರುತ್ತೆ. GB ಅಂದರೆ ಜಿಗಾಬೈಟ್ಸ್ ಅನ್ಬೋದು, ಅದಿಲ್ಲ ಅಂದರೆ ಗಿಗಾಬೈಟ್ಸ್ ಅನ್ಬೋದು. MB ಅನ್ನೋದು ಮೆಗಾಬೈಟ್ಸ್. ಇಲ್ಲಿ ಜಿಗಾಬೈಟ್ಸ್ ಅನ್ನೋದು ಬಹಳ ತುಂಬ ಪ್ಲೇಸ್ ತಗೊಂಡಿರುತ್ತೆ, ಬಟ್ ಮೆಗಾಬೈಟ್ ಅನ್ನೋದು ಸ್ವಲ್ಪ ಕಮ್ಮಿ ತಗೊಂಡಿರುತ್ತೆ. ಅದರಿಂದಾಗಿ GB ಯಲ್ಲಿರೋದನ್ನು ಕ್ಲಿಯರ್ ಮಾಡ್ಕೋಬೇಕು. MB ಯಲ್ಲಿರೋದು ಸ್ವಲ್ಪ ಕಮ್ಮಿನೇ ತಗೊಂಡಿರುತ್ತೆ. ಈ ಒಂದು ಗ್ರೂಪ್ನಲ್ಲಿರುವಂತಹ ವಿಡಿಯೋ ಫೈಲ್ಸ್, ಆಡಿಯೋ ಫೈಲ್ಸ್, ಆಮೇಲೆ ಇಮೇಜಸ್ ಇದೆಲ್ಲ ನಾನು ಆಲ್ರೆಡಿ ನೋಡಿರೋದೇ ಆಗಿರೋದ್ರಿಂದ ಅದೆಲ್ಲ ಡಿಲೀಟ್ ಮಾಡ್ತಾ ಇದ್ದೀನಿ. ಅದು ಯಾವ ರೀತಿಯಲ್ಲಿ ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ. ಮೊದಲು ಇದರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೆಕ್ಯೂರಿಟಿ ಇಶ್ಯೂ ಇರೋದ್ರಿಂದ ಇದೆಲ್ಲ ಹೈಡ್ ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಇದರಲ್ಲಿ ನಮಗೆ ಬೇಕಾಗಿರುವಂತಹ, ಅಂದರೆ ಡಿಲೀಟ್ ಆಗದೇ ಇರಬೇಕು ಅನ್ನುವಂತಹ ಫೈಲ್ಗಳು ಯಾವುದಾದ್ರೂ ಇದರಲ್ಲಿ ಇದ್ದರೆ ಅದನ್ನು ನಾವು ಸಪ್ರೇಟಾಗಿ ಇಟ್ಕೋಬಹುದು. ಅದೆಲ್ಲ ಯಾವುದು ಬೇಡ, ಎಲ್ಲನೂ ನಾನು ಡಿಲೀಟ್ ಮಾಡ್ತೇನೆ ಅನ್ನುವಂಥ ಉದ್ದೇಶವಿದ್ದರೆ ಇಲ್ಲಿ ಸೆಲೆಕ್ಟ್ ಆಲ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡ್ಬೋದು. ಇವಾಗ ನಾನು ಸೆಲೆಕ್ಟ್ ಆಲ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಇವಾಗ ನೋಡಿ ಎಲ್ಲನೂ ಸೆಲೆಕ್ಟ್ ಆಗಿದೆ. ಎಲ್ಲ ಇಮೇಜ್ ಮೇಲೂ ವಿಡಿಯೋ ಮೇಲೂ ರೈಟ್ ಮಾರ್ಕ್ಸ್ ಬಂದಿದೆ. ಇನ್ ಕೇಸ್ ಇದರಲ್ಲಿ ಯಾವುದಾದ್ರೂ ನಮಗೆ ಬೇಕು, ಅದು ಡಿಲೀಟ್ ಆಗಬಾರ್ದು ಅಂತ ಇದ್ದರೆ ರೈಟ್ ಮಾರ್ಕನ್ನು ಇಂಡಿವಿಜುವಲ್ ಆಗಿ ಕ್ಯಾನ್ಸಲ್ ಮಾಡ್ಬೋದು. ಉದಾಹರಣೆಗೆ ಹೇಳೋದಾದರೆ ಇದೊಂದು ವಿಡಿಯೋ ನನಗೆ ಬೇಕು, ಡಿಲೀಟ್ ಆಗಬಾರ್ದು ಅಂತ ಇದ್ದರೆ ಇದರ ಮೇಲೆ ಒಂದ್ಸಲ ಕ್ಲಿಕ್ ಮಾಡಬೇಕು. ಆವಾಗ ನೋಡಿ ಆ ರೈಟ್ ಮಾರ್ಕ್ ಹೊರಟೋಯ್ತು. ಆವಾಗ ಇದು ಡಿಲೀಟ್ ಆಗೋದಿಲ್ಲ. ಈ ರೀತಿಯಲ್ಲಿ ಉಳಿಸ್ಕೊಳ್ಬೋದು. ಇನ್ನು ಬಾಕಿ ಇರೋದನ್ನೆಲ್ಲ ನಾವು ಡಿಲೀಟ್ ಮಾಡ್ಬೋದು. ಈಗ ನನಗೆ ಈ ವಿಡಿಯೋದು ಅವಶ್ಯಕತೆ ಇಲ್ಲ, ಅದರಿಂದಾಗಿ ಇದರ ಮೇಲೆ ಮತ್ತೆ ರೈಟ್ ಮಾರ್ಕ್ಸ್ ಬರೆಸ್ತಾ ಇದ್ದೀನಿ. ಜಸ್ಟ್ ಅದರ ಮೇಲೆ ಕ್ಲಿಕ್ ಮಾಡೋದಷ್ಟೇ. ಆವಾಗ ರೈಟ್ ಮಾರ್ಕ್ ಬಂತು. ಇವಾಗ ನೋಡಿ ಎಲ್ಲನೂ ಸೆಲೆಕ್ಟ್ ಆಗಿದೆ. ಇವಾಗ ಡೈರೆಕ್ಟಾಗಿ ನಾನು ಡಿಲೀಟ್ ಕೊಡ್ತಾ ಇದ್ದೀನಿ. ಇವಾಗ ಈ ಡಿಲೀಟ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲನೂ ಕ್ಲಿಯರ್ ಆಗುತ್ತೆ. ಇಲ್ಲಿ 1.2 GB ಅಷ್ಟು ಡಾಟಾ ಇದೆ ಇದರಲ್ಲಿ, ಅದಷ್ಟೂ ಕ್ಲಿಯರ್ ಆಗಿಕೊಳ್ಳುತ್ತೆ. ಇವಾಗ ಡಿಲೀಟ್ ಬಟನ್ ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಒಂದು ಪಾಪಪ್ ಮೆಸೇಜ್ ತೋರಿಸ್ತಾ ಇದೆ. ಇದರಲ್ಲಿ ಒಂದು ಆಪ್ಷನ್ ಕೊಡ್ತಾ ಇದೆ. ಇಲ್ಲಿ ಏನು ಹೇಳ್ತಾ ಇದೆ ಅಂದರೆ, ಇವಾಗ ನಾವು ಡಿಲೀಟ್ ಮಾಡ್ತಾ ಇರುವಂತಹ ಈ ಒಂದು ಡಾಟಾ ಬಂದು ವಾಟ್ಸಪ್ ಮೀಡಿಯಾದಿಂದ ಮಾತ್ರ ಡಿಲೀಟ್ ಆಗುತ್ತೆ. ಇಲ್ಲಿಂದ ಡಿಲೀಟ್ ಆಗಿರುವಂತಹ ಐಟಮು ಡಿವೈಸ್ದು ಸ್ಟೋರೇಜಲ್ಲೂ ಸೇವ್ ಆಗಿರ್ತದೆ. ಅದು ಬೇಡ, ಅಲ್ಲಿಂದನೂ ಡಿಲೀಟ್ ಮಾಡಬೇಕು ಅಂತ ಇದ್ದರೆ ಇಲ್ಲೊಂದು ಚೆಕ್ ಬಾಕ್ಸ್ ಕೊಟ್ಟಿದ್ದಾರೆ. ಆ ಚೆಕ್ ಬಾಕ್ಸ್ ಮೇಲೆ ರೈಟ್ ಮಾರ್ಕ್ ಬರ್ಸ್ಕೋಬೇಕು. ಆವಾಗ ನಮ್ಮದು ಮೊಬೈಲ್ ಡಿವೈಸ್ನಲ್ಲೂ ಆ ಒಂದು ಇಮೇಜಸ್, ಅಂದರೆ ಇಲ್ಲಿ ಕಾಣಿಸ್ತಾ ಇರುವಂತಹ ಈ ಯಾವ ಇಮೇಜಸ್ಸು ಇರಲ್ಲ, ಅದು ಹೊರಟೋಗಿರುತ್ತೆ. ಒಂದು ವೇಳೆ ಈ ಚೆಕ್ ಬಾಕ್ಸನ್ನು ನೀವು ಎನೇಬಲ್ ಮಾಡದೆ ಡಿಸೇಬಲ್ ಮಾಡಿಟ್ರೆ, ಅಂದರೆ ರೈಟ್ ಮಾರ್ಕ್ ಬರ್ಸದೇನೆ ಇದೇ ರೀತಿಯಲ್ಲಿ ಓಪನ್ ಮಾಡಿಟ್ರೆ ವಾಟ್ಸಪ್ ಮೀಡಿಯಾದಿಂದ ಮಾತ್ರ ಈ ಎಲ್ಲ ಡಾಟಾನು ಡಿಲೀಟ್ ಆಗಿರುತ್ತೆ. ಆದರೆ ನಮ್ಮದು ಮೊಬೈಲ್ ಡಿವೈಸಿಂದ ಡಿಲೀಟ್ ಆಗಿರಲ್ಲ. ಮೊಬೈಲ್ ಡಿವೈಸಿಂದನೂ ಡಿಲೀಟ್ ಆಗಬೇಕು ಅಂತ ಇದ್ದರೆ ಈ ಚೆಕ್ ಮಾರ್ಕ್ ಇಲ್ಲಿ ಬರ್ಸ್ಕೊಳ್ಬೇಕು.
ಈ ರೀತಿಯಲ್ಲಿ ಬರ್ಸ್ಕೊಳ್ಬೇಕು. ಅದರ ನಂತರ ಡಿಲೀಟ್ ಅಂತ ಕೊಟ್ಟರೆ ನಮ್ಮ ಹ್ಯಾಂಡ್ಸೆಟ್ಟಿಂದ ಅಥವಾ ನಮ್ಮ ಡಿವೈಸ್ನಿಂದನೇ ಈ ಎಲ್ಲನೂ ಕ್ಲಿಯರ್ ಆಗಿ ಡಾಟಾ ಕಂಪ್ಲೀಟ್ ಕ್ಲಿಯರ್ ಆಗಿ ಬರುತ್ತೆ. ಈಗ ಡಿಲೀಟ್ ಬಟನ್ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ಬ್ಯಾಕ್ಗ್ರೌಂಡ್ ವರ್ಕ್ ಮಾಡ್ತಾ ಇದೆ, ಡಿಲೀಟ್ ಆಗ್ತಾ ಇದೆ. ಈ ಒಂದು ಪ್ರಾಸೆಸ್ ಕಂಪ್ಲೀಟ್ ಆಗುವವರೆಗೂ ವೆಯ್ಟ್ ಮಾಡ್ಕೊಳ್ಬೇಕು. ನೋಡಿ, ಈ ಒಂದು ಗ್ರೂಪ್ನಿಂದ ಇವಾಗ ಕಂಪ್ಲೀಟ್ ಆಗಿ ಎಲ್ಲ ಕ್ಲಿಯರ್ ಆಗಿದೆ. ನೋ ಮೀಡಿಯಾ ಇನ್ ದಿಸ್ ಚಾಟ್ ಅಂತ ತೋರಿಸ್ತಾ ಇದೆ. ನಮ್ಮ ಡಿವೈಸ್ನಿಂದನೂ ಇದು ಡಿಲೀಟ್ ಆಗಿರುತ್ತೆ. ಇವಾಗ ಬ್ಯಾಕ್ ಬರ್ತಾ ಇದ್ದೀನಿ. ನೋಡಿ, ಇವಾಗ ಅದೊಂದು ಗ್ರೂಪ್ ಇಲ್ಲಿ ಕಾಣಿಸ್ತಾನೆ ಇಲ್ಲ, ಯಾಕೆಂದರೆ ಅದು 0 ಆಗಿರೋದ್ರಿಂದ ಎಲ್ಲದಕ್ಕಿಂತ ಕೆಳಗಡೆ ಹೋಗಿ ಕೂತ್ಕೊಂಡಿರುತ್ತೆ. ಅದರಿಂದಾಗಿ ಇಲ್ಲಿ ಕಾಣಿಸ್ತಾ ಇಲ್ಲ. ಮತ್ತೆ ನಾನು ಬ್ಯಾಕ್ ಬರ್ತಾ ಇದ್ದೀನಿ. ನೋಡಿ, ಈ ಆಪ್ಷನ್ಲಿ ಇವಾಗ ನೋಡಿ ತುಂಬ ಕಮ್ಮಿ ಆಯಿತು. ಆಗಲೇ 9 GB ತೋರಿಸ್ತಾ ಇತ್ತು ಅಲ್ವಾ, ಇವಾಗ ನೋಡಿ 7.4ಗೆ ಬಂದಿದೆ. ಇದೇ ರೀತಿಯಲ್ಲಿ ಇಲ್ಲಿ ಕೆಳಗಡೆ ಇಲ್ಲಿ ಎಷ್ಟು ಗ್ರೂಪ್ಗಳಿದೆಯೋ ಅದರಿಂದ ಎಲ್ಲನೂ ನಾವು ಡಿಲೀಟ್ ಮಾಡೋದಾದರೆ 0 ಮಾಡಿ ನಮ್ಮದು ಮೊಬೈಲ್ ಫ್ರೀ ಅಪ್ ಮಾಡಿ ಯಾವುದೇ ಜಂಕ್ ಫೈಲ್ ಇಲ್ಲದ ರೀತಿಯಲ್ಲಿ ನಾವು ನೋಡ್ಕೊಳ್ಬೋದು. ಇದರಿಂದ ಮೊಬೈಲ್ ಸಹ ಸ್ಪೀಡಪ್ ಆಗುತ್ತೆ.